ಆಚಾರ್ಯರೇ, ನೋಡಿ ನೋಡಿ, ಇವಳು ನನ್ನ ಅವಸ್ಥೆ ಹೇಗೆ ಮಾಡಿದ್ದಾಳೆ. ಇವಳಿಂದ ನನ್ನನ್ನು ರಕ್ಷಣೆ ಮಾಡಿ, ನನ್ನನ್ನು ಕಾಪಾಡಿ ಆಚಾರ್ಯರೇ. ಅರೆ ಸುಮ್ನಿರಿ ಕೊತ್ವಾಲರೇ, ನೀವು ಇದಕ್ಕೆ ಲಾಯಕ್ಕು. ಮಹಾರಾಣಿ ಅರ್ಥಾತ್ ಡಾಕುರಾಣಿ, ನಾವ್ಯಾರು? ನಾವು ತಥಾಚಾರ್ಯ, ರಾಜಗುರು ತಥಾಚಾರ್ಯ. ನೆನಪಾಯ್ತು ನಿಮಗೆ? ನೋಡಿ, ಇದೆಲ್ಲವೂ ಮಿಥ್ಯಾ, ಭ್ರಮೆ. ಈ ಕುದುರೆ ನಮ್ಮ ಕೊಟ್ಬಿಡಿ, ನಾವು ನಿಮಗೆ ಜ್ಞಾನದ ಬೆಳಕು ತೋರಿಸ್ತೇವೆ. ಕೊಡಿ ಕೊಡಿ. ಚಡಿಯೇಟಿ ಇನ್ನು ಬೀಳುತ್ತೆ. ಬಚಾವಾಗಿ ಗುರುಗಳೇ. ಪಂಡಿತ ರಾಮಕೃಷ್ಣ, ಏನಾದ್ರೂ ಮಾಡಿ ಬೇಗ. ಅರೆ ನಾನೇನ್ ಮಾಡ್ಲಿ? ಇವರು ರಾಣಿ, ಮೇಲಿಂದ ರಾಜ್ಯದ ಅತಿಥಿ, ಇವರನ್ನ ಸಹಿಸಿಕೊಳ್ಳೇಬೇಕು. ಕಾಪಾಡ್ಕೊಳ್ಳೇಬೇಕು. ಅರೆ ಏನ್ ಹೇಳಿ? ಅದ್ಭುತ ಅದ್ಭುತ. ಮಹಾರಾಣಿಯನ್ನು ಹುಡುಕುವ ಬದಲಾಗಿ ಇವರೆಲ್ಲರೂ ಇಲ್ಲಿ ಈ ನಾಟಕದ ಆನಂದ ಪಡೆಯುತ್ತಿದ್ದಾರೆ. ಮಹಾಮಂತ್ರಿಗಳೇ, ಬಂದಿಯಾಗಿಸಿ ಇವರೆಲ್ಲರನ್ನು, ಆ ದರೋಡೆಕೋರನನ್ನು. ಮಹಾರಾಜ, ಇಲ್ಲಿ ಯಾವ ನಾಟಕವೂ ನಡೀತಿಲ್ಲ. ಹಾಗೂ ಅವರು ಡಾಕು ಅಲ್ಲ, ಅವರು ಸ್ವಯಂ ಮಹಾರಾಣಿ ಮುನ್ಮುನ್ರವರು. ಅವರ ವ್ಯಕ್ತಿತ್ವ ಪರಿವರ್ತನೆಯಾಗಿ ಅವರು ಡಾಕು ಆಗಿದ್ದಾರೆ ಮಹಾರಾಜ. ಮಹಾರಾಣಿ ಮುನ್ಮುನ್ ಅವರ? ಮಹಾಮಂತ್ರಿಗಳೇ, ಹಾಗಾದ್ರೆ ಶೀಘ್ರ ಇವರನ್ನು ನಿಯಂತ್ರಿಸಬೇಕು. ಹಾ ಮಹಾರಾಜ, ಪಂಡಿತ ರಾಮಕೃಷ್ಣ ಅದೇ ಪ್ರಯತ್ನದಲ್ಲಿದ್ದಾರೆ. ಆದ್ರೆ ಮಹಾರಾಣಿ ಮುನ್ಮುನ್ ಅವರು ನಿಯಂತ್ರಣ ಮಾಡಬೇಕಂದ್ರೆ ಎಲ್ಲಾ ವಿಧದಲ್ಲೂ ಜಾಗೃತೆಯಿಂದಿರಬೇಕು. ಹೌದು. ಮಹಾರಾಜರಿಗೆ ಜಯವಾಗಲಿ. ಲಂಕೆಯ ಮಹಾರಾಜ ಧರ್ಮಪಾಲರು ಇದೇ ಮಾರ್ಗದಿಂದ ಬರುತ್ತಿದ್ದಾರೆ. ಇದೇ ಮಾರ್ಗದಲ್ಲಿ ಬರುತ್ತಿದ್ದಾರೆ? ಮಹಾಮಂತ್ರಿಗಳೇ, ಈ ಮಹಾರಾಜ ಧರ್ಮಪಾಲರಂತೂ ಅದ್ಭುತ ಇದ್ದಾರೆ. ಇವರು ಲಂಕೆಯಲ್ಲಿ ಬಹುಶಃ ಹೊರ ಹೋಗುವ ಶಿಕ್ಷಣವನ್ನು ಪಡೆದಿಲ್ಲ, ಒಳಬರುವ ಶಿಕ್ಷಣವನ್ನು ಮಾತ್ರ ಪಡೆದಿದ್ದಾರೆ. ಮಹಾರಾಜ, ನಮಗಂತೂ ಅದು ತಿಳಿದಿಲ್ಲ, ಯಾಕಂದ್ರೆ ನಾವು ಲಂಕೆಗೆ ಹೋಗೇ ಇಲ್ವಲ್ಲ. ಮಹಾಮಂತ್ರಿಗಳೇ, ನಾವು ಶೀಘ್ರವೇ ಏನಾದ್ರೂ ಮಾಡಲೇಬೇಕು. ಅವರಿಲ್ಲಿಗೆ ಬಂದು ಇದನ್ನೆಲ್ಲ ಕಂಡರೆ ಇಲ್ಲೇ ಯುದ್ಧಕ್ಕೆ ನಿಲ್ಲುತ್ತಾರೆ. ಏನಾದರೂ ಮಾಡಲೇಬೇಕು ಮಂತ್ರಿಗಳೇ. ಹೌದು. ಪಂಡಿತ ರಾಮಕೃಷ್ಣ. ಮಹಾರಾಜ ಮಹಾರಾಜ ಮಹಾರಾಜ. ಪಂಡಿತ ರಾಮಕೃಷ್ಣ, ಮಹಾರಾಜ ಧರ್ಮಪಾಲರು ಇದೇ ಮಾರ್ಗದಲ್ಲಿ ಬರುತ್ತಿದ್ದಾರೆ. ಏನೋ ಅವರನ್ನು ತಡೆಯಲು ಏನಾದ್ರೂ ಮಾಡಿ ಬೇಗ. ಆದ್ರೆ ಮಹಾರಾಜ ಧರ್ಮಪಾಲರನ್ನು ತಡೆಯಲು ಸಾಧ್ಯವೇ? ನಾನೇನಾದ್ರೂ ಮಾಡ್ತೀನಿ. ಪಂಡಿತ ರಾಮಕೃಷ್ಣ ಅವರು ಬಂದೇ ಬಿಡ್ತಾರೆ. ನೀವೊಂದು ಕೆಲಸ ಮಾಡಿ, ಮಹಾರಾಣಿ ಮುನ್ಮುನ್ರನ್ನು ಇಲ್ಲಿಂದ ಕರೆದೊಯ್ಯಿರಿ. ಹೇ ಭಗವಂತ. ಗುರುವರ್ಯ, ರಾಜ ಧರ್ಮಪಾಲ ಮತ್ತೆ ವಾಪಸ್ ಬರ್ತಿದ್ದಾರೆ. ಈ ಮಾರ್ಗದಲ್ಲಿ ಬರ್ತಿದ್ದಾರೆ. ವಿಜಯನಗರದ ನಿವಾಸಿಗಳೇ, ಇದು ನನ್ನ ಕೊನೆಯ ಎಚ್ಚರಿಕೆ. ಇಲ್ಲವಾದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕಳ್ಳತನವಾಗುತ್ತದೆ, ಎಲ್ಲ ಹಾಳಾಗುತ್ತದೆ. ನೀವು ನನಗೆ ಯಾವ ವಸ್ತುಗಳನ್ನು ನೀಡುತ್ತೀರೋ ಅದರ ಬದಲಾಗಿ ನಾನ್ ನಿಮಗೆ ಇಂಥ ಪ್ರಾಣಿಗಳಿಂದ ರಕ್ಷಿಸುತ್ತೇನೆ. ನಿಮಗೆ ಸುರಕ್ಷತೆ ಬೇಕೋ ಬೇಡವೋ? ನಾನ್ ನಿಮ್ಮ ಹತ್ರ ನವರತ್ನದ ಹಾರ ಬೇಡಿದ್ದೇನೆ ಅಥವಾ ಲಂಕೆಯ ಆಭರಣ ಕೇಳಿದ್ದೀನ? ವಸ್ತ್ರ ಕೇಳಿದ್ನಾ? ಹೇಳಿ. ಒಂದು ಸಾರಿ ನನ್ನ ಬಿಟ್ಟು ನೋಡು, ಆಮೇಲೆ ನಾನ್ ನಿಂಗೆ ತೋರಿಸ್ತೀನಿ ನೀನೆಷ್ಟು ದೊಡ್ಡ ಡಾಕು ಹಾಗೂ ನಾನೆಷ್ಟು ದೊಡ್ಡ ಕೋತ್ವಾಲ ಅಂತ. ಮಹಾಮಂತ್ರಿಗಳೇ, ಈ ಕೊತ್ವಾಲನಿಗೆ ಕೂಡ ತೋರಿಸಿ. ಮೂರ್ಖ ಇವರು. ಮೂರ್ಖ ಕೋತ್ವಾಲರೇ, ಸುಮ್ನೆ ಇರಿ. ಕಟ್ಟ ಹಾಕಿರೋದು ಕೊಳ್ಕೊಂಡಿದ್ದೀರಾ, ಅನ್ಯಥಾ ಒಂದೇ ಕ್ಷಣದಲ್ಲಿ ನಿಮ್ ದೇಹ ಸೀಳ್ ಬಿಡ್ತಾಳೆ. ಹೌದಾ? ಸರಿ ಆಯ್ತು. ಏನು ನಮ್ಮ ಸಂದೇಶವಾಗಿರುತ್ತದೋ ಅದೇ ಆದೇಶ. ಡಾಕು ಜ್ವಾಲ ರಾಣಿಗೆ ಜೈ. ಹರ ಹರ ಮಹಾದೇವ. ಮಹಾದೇವ್. ಪಂಡಿತ ರಾಮಕೃಷ್ಣ, ಇದೆಂತ ಶೋಚನೀಯ. ಈ ಕಡೆ ಇವಳು, ಮತ್ತೊಂದ್ ಕಡೆ ಇವಳು ಪತಿ, ಇವರಿಬ್ಬರ ಮಧ್ಯದಲ್ಲಿ ನಾವೆಲ್ಲರೂ. ಮಹಾರಾಜ ಧರ್ಮಪಾಲ ಬಂದ್ಬಿಟ್ರು. ಎಲ್ಲ ಸಮಾಪ್ತಿ ಆಗೋಯ್ತು ಮಹಾರಾಜ, ಎಲ್ಲ ಸಮಾಪ್ತಿ ಆಗೋಯ್ತು. ನಮ್ಮನ್ನು ತಡೆಯುವ ದುಸ್ಸಾಹಸವಿದೆಯೇ ನಿಮ್ಮಲ್ಲಿ? ನಮ್ಮನ್ನು ಎದುರು ಹಾಕಿಕೊಳ್ಳುವಷ್ಟು ಅಂಥವರು ಒಂದು ಹೆಜ್ಜೆ ಮುಂದೆ ಬನ್ನಿ. ನೀನು ಪಾಖಂಡಿ ಎಂಬುದು ನಮಗೆ ಗೊತ್ತಿತ್ತು, ಆದ್ರೆ ಈಗ ಮೃತ್ಯುವಿನ ಕಡೆ ಒಂದು ಹೆಜ್ಜೆ ಮುಂದಿಟ್ಟು ನೀನು ಇದನ್ನ ತೋರಿಸ್ಬಿಟ್ಟೆ ನೀನು ಬಹಳ ದೊಡ್ಡ ಮೂರ್ಖನೆಂದು. ನಾವು ಯಾವಾಗ ಮುಂದೆ ಬಂದ್ವಿ? ನಾವು ಮುಂದೆ ಹೇಗ್ ಬಂದ್ವಿ?
ನಾವು ಮುಂದೆನೆ ಬರಲ್ಲ. ನಾವಂತೂ ಯಾವತ್ತು ಸುಮ್ನೆ ಹಿಂದೆ ಮುಂದೆ ಅಲ್ಲಾಡೋರೆ ಅಲ್ಲ. ನಾವು ಮೊನ್ನೆ ಎಲ್ಲಿದ್ವೋ ಅಲ್ಲೇ ಇದ್ವಿ. ಅರ್ಥಾತ್ ನಾವು ರಾಜ್ಗುರು ಆಗಿದ್ವಿ, ಗುರುವಾಗಿದ್ವಿ, ಗುರುವಾಗೇ ಇರ್ತೀವಿ. ನೋಡಿ ನಮ್ಮ ಸ್ವಭಾವ ಇದು. ನಾವೆಲ್ಲಿ ನಿಂತ್ಕೊಳ್ತೀವೋ ಅಂಗದನ್ನ ರೀತಿ ಕಾಲು ಗಟ್ಟಿಯಾಗಿ ಕೂರ್ತೀವಿ. ಆದ್ರೆ ನೀನ್ ಎಲ್ರಿಗಿಂತ ಒಂದ್ ಹೆಜ್ಜೆ ಮುಂದಿಟ್ಟಿದ್ಯಾ. ಹಾ, ಅದು ಇವರ ಭೂಮಿ ಹಿಂದೆ ಸರಿದು ಬಿಟ್ಟಿದೆ. ಅದೇನಂದ್ರೆ ನಾವು ಭಗವಂತನ ಶಿವನ ಅತಿ ದೊಡ್ಡ ಭಕ್ತರು. ಅದರಿಂದ ಭಗವಂತನ ಶಿವ ಬಯಸ್ತಾರೆ ಒಂದ್ ಹೆಜ್ಜೆ ಮುಂದಿರ್ಬೇಕು ಅಂತ. ಅದಕ್ಕೆ ಭಗವಂತ ಶಿವ ಭೂಮಿನ ಒಂದ್ ಹೆಜ್ಜೆ ಹಿಂದೆ ಕೆಳೆದ್ಬಿಟ್ಟಿದ್ದಾರೆ. ವಾಹ್, ನಮ್ಮನ್ನ ಮೂರ್ಖರ್ ಅನ್ಕೊಂಡಿದ್ಯಾ? ಈಗ ನೀನು ಉಳಿಯೋದು ಅಸಂಭವ. ನಮಸ್ಕಾರಗಳು ಮಿತ್ರ. ನಮಸ್ಕಾರಗಳು. ನಮಸ್ಕಾರ ಮಹಾಮಂತ್ರಿಗಳೇ. ನಮಸ್ಕಾರ ಮಹಾರಾಜ ಧರ್ಮಪಾಲರೇ. ನಮಸ್ಕಾರ ನಮಸ್ಕಾರ ಮಹಾರಾಜ ಧರ್ಮಪಾಲ. ನಮಸ್ಕಾರ. ಲಂಕಾ ನರೇಶ್, ಮಹಾರಾಜ ಧರ್ಮಪಾಲರೇ, ಸಂತೋಷವಾಯ್ತು ನಮಗೆ ನಿಮ್ಮನ್ನು ಕಂಡು. ಹಾಗೆ ನಮ್ಮ ಅನುಮಾನದಂತೆ ತಿರುಪತಿ ಬಾಲಾಜಿಯನ್ನು ನೀವು ಈ ಬಾರಿಯೂ ತಲುಪಿರುವುದಿಲ್ಲ. ಮಹಾಮಂತ್ರಿಗಳೇ, ಮಹಾರಾಜ, ನಮ್ಮ ಪ್ರಕಾರ ಮಹಾರಾಜ ಧರ್ಮಪಾಲರು ವಿಜಯನಗರಕ್ಕೆ ಎಷ್ಟು ಬಾರಿ ಬಂದು ಹೋಗಿ ಮಾಡಿದ್ದಾರೆಂದರೆ ಇವರಿಗೆ ವಿಜಯನಗರ ರಾಜ್ಯಕ್ಕೆ ಪ್ರವೇಶ ಮಾಡುವ ಪ್ರತಿ ಮಾರ್ಗವು ತಿಳಿದಿರಬಹುದು. ಸತ್ಯವಚನ ಮಹಾರಾಜ, ಸತ್ಯವಚನ. ಆದ್ರೆ ತಾವು ಏನ್ ಹೇಳಕ್ ಬಯಸ್ತಿದ್ದೀರಾ? ಹೇಳೋದಿಕ್ಕಲ್ಲ, ಕೇಳುವುದಕ್ಕೆ. ಈ ಸಲ ತಾವು ಮಹಾರಾಜ ಎಲ್ಲಿಂದ ಮರಳಿ ಬಂದಿರುವಿರಿ? ಮಿತ್ರ, ನಾವು ಚಿತ್ತೂರು ತಲುಪಿದ್ದೆವು. ಅಲ್ಲಿಂದ ಮರಳಿ ಬಂದಿರುವರೆ? ಇಲ್ಲ, ನಾವು ಅಲ್ಲಿಂದ ಮುಂದೆ ಹೋದ್ವಿ ಹಾಗೂ ತಿರುಮಲೆಯ ಬೆಟ್ಟದವರೆಗೂ ಹೋದೆವು. ಅಲ್ಲಿ ನಮಗೆ ಡೋನ ಆಗೋಯ್ತು. ಮಹಾರಾಜರು ಹೇಳ್ತಿದ್ದಾರೆ, ಬೆಟ್ಟದ ಮೆಟ್ಟಿದ ಬಳಿ ಹೋಗ್ತಿದ್ದಂಗೆ ಮತ್ತೆ ಮಹಾರಾಣಿ ನೆನಪಾಗೋಯ್ತು. ಅದಕ್ಕೆ ಕೆಳಗಿಂದಲೇ ಕೈ ಮುಗಿದು ವಾಪಸ್ ಬಂದ್ಬಿಟ್ರು. ಹೇ ಭಗವಂತ, ಮಹಾರಾಜ ಇವರ ನೆನಪಂತೂ ಸಮುದ್ರದ ಅಲೆಗಳಾಗ್ಬಿಟ್ಟಿವೆ. ಒಂದು ಹೋಗ್ತಿದ್ರೆ 100 ಬರ್ತಿರುತ್ತೆ. ಮಹಾರಾಜ ಧರ್ಮಪಾಲರೇ, ಈ ಬಾರಿ ಮುನ್ಮುಂಜಿ ನೆನಪಾಗಲು ಕಾರಣ ವಿಶೇಷವಾಗಿರಬಹುದಲ್ಲವೇ? ಏನು ಗೊತ್ತಾ, ನಾವಿಲ್ಲಿಂದ ಹೋದ್ವಾ, ರಾಣಿ ಮಲಗಿದ್ರು. ನಾವು ಸರಿಯಾಗಿ ನೋಡಕ್ಕೂ ಆಗ್ಲಿಲ್ಲ, ಒಂದು ಮಾತು ಕೂಡ ಆಡ್ಲಿಲ್ಲ. ಅದಕ್ಕೆ ನಮಗೆ ಅಲ್ಲಿ ರಾಣಿಯ ನೆನಪು ತುಂಬಾ ತುಂಬಾ ಬಂತು. ಪಂಡಿತ ರಾಮಕೃಷ್ಣ, ನಾವ್ ಕುದುರೆ ಮೇಲೆ ಇಲ್ಲೇನ್ ಮಾಡ್ತಿದೀವಿ? ಡಾಕು ಜ್ವಾಲಾದೇವಿ. ಡಾಕು ಜ್ವಾಲಾದೇವಿ? ನಾವೀ ಡಾಕುವಿನ ವಸ್ತ್ರ ಯಾಕೆ ಧರಿಸಿದ್ದೀವಿ? ಡಿಕ್ಕ ಡುನ್ನ ರಾಣಿ ಎದ್ರ. ರಾಣಿ ಯಾಕೆದ್ರ? ನಿದ್ರೆ ಪೂರ್ತಿ ಆಯ್ತು, ರಾಣಿ ಎದ್ಬಿಟ್ರು. ಗುರುವರಿಯ, ಮಹಾರಾಜ ಕೇಳ್ತಿದ್ದಾರೆ, ರಾಣಿ ನಿದ್ದೆಯಿಂದ ಎದ್ದು ತುಂಬಾ ಸಮಯ ಆಗಿಲ್ಲ ತಾನೆ? ತುಂಬಾ ಹೊತ್ತಂತೂ ಆಗಿಲ್ಲ, ಆದ್ರೆ ಎಷ್ಟು ಹೊತ್ತು ಆಗಿದೆಯೋ ಅದು ಅತ್ಯಂತ ಕಷ್ಟಕರವಾಗಿತ್ತು. ಏನ್ ಹೇಳಿ ಮಹಾರಾಜ ಧರ್ಮಪಾಲ, ರಾಣಿ ಚಡಿ ಕೊಟ್ಟು ಕೊಟ್ಟು ಹಣ್ಗಾಯಿ ನೀರ್ಗಾಯಿ ಮಾಡ್ಬಿಟ್ರು. ಕಾಲು ಒದ್ದು ನಮ್ಮ ಮೂಳೆ ಸಡಿಲ ಮಾಡ್ಬಿಟ್ರು. ಏನು ಸಿಗದೆ ಇದ್ದಾಗ ಕತ್ತಿ ಬೀಸಿ ಗಾಳಿನೇ ಕತ್ತರಿಸ್ಬಿಟ್ರು. ಅರೆ ಮಹಾರಾಜ, ನಿಮ್ಮ ರಾಣಿ ಅಲ್ಲ, ಪ್ರಳಯ. ನಾವ್ ಹೇಳ್ತಿದೀವಿ, ಅವ್ರೇನಾದ್ರೂ ರಣಭೂಮಿಗೆ ಹೋಗ್ಬಿಟ್ರೆ 3-4 ಸೈನ್ಯವನ್ನ ಒಬ್ರೆ ಧೂಳಿಪಟ ಮಾಡ್ಬಿಡ್ತಾರೆ ಅಂತ.
ಅರೆ ನಮ್ ವಿಷಯ ಬಿಡಿ ಧರ್ಮಪಾಲರೇ, ಮಹಾರಾಜ ಶ್ರೀಕೃಷ್ಣ ದೇವರಾಯರು ಕೂಡ ಡೆಕ್ಕ ಡೆಕ್ಕ ಡೊನ್ನ ಗುರುವರ್ಯ. ಮಹಾರಾಜರು ತಿಳಿಯ ಬಯಸ್ತಿದ್ದಾರೆ ತಥಾಚಾರ್ಯರು ಏನು ಹೇಳ್ತಿದ್ದಾರೆ ಅಂತ. ಅದು ನಾವೇನ್ ಹೇಳ್ತಿದೀವಿ ಅಂದ್ರೆ, ಅವರು ಮಿತ್ರ ಏನನ್ನು ಹೇಳಕ್ಕೆ ಬಯಸಿದ್ದಾರೆ ಅಂದ್ರೆ, ಅದು ಯಾವಾಗ ಮಹಾರಾಣಿಯವರು ತಮ್ಮ ದೀರ್ಘ ಗಾಢವಾದ ಶಾಂತ ನಿದ್ರೆಯಿಂದ ಎಚ್ಚರವಾದಾಗ ಅತ್ಯಂತ ಪ್ರಸನ್ನರಾಗಿದ್ದರು. ಎಷ್ಟು ಖುಷಿಯಾಗಿದ್ರು ಅಂದ್ರೆ ಅವರು ನಮಗೆಲ್ಲರಿಗೂ ಅವರು ವೀರರಸ ಹಾಗೂ ಅವರ ಎಲ್ಲ ಕಲೆಗಳ ಬಗ್ಗೆ, ಅವರ ನಿಪುಣತೆಯ ಬಗ್ಗೆ ವಿಸ್ತಾರವಾಗಿ ತಿಳಿಸಿದ್ರು. ಹಾಗೂ ನಾವೆಲ್ಲ ಅತ್ಯಂತ ಪ್ರಭಾವಿತರಾದೆವು, ಅತ್ಯಂತ ಪ್ರಸನ್ನರಾದೆವು. ನಮ್ಮ ಗುರುವರ್ಯರಂತೂ ಎಷ್ಟು ಪ್ರಭಾವಿತರಾದ್ರು ಅಂದ್ರೆ, ನೀವು ಸ್ವಯಂ ಕೇಳಿ ಅವರ ಬಾಯಿಂದಲೇ ಏನೆಂದರೆಂದು. ಗುರುವರ್ಯ, ಏನ್ ಹೇಳೋದು ನಿಮ್ಗೆ? ಇದನ್ನು ಕೇಳಿದ ಮೇಲೆ ನಮ್ಗೆ ಡಿಕ್ಕ ಡಿಕ್ಕ ಡುನ್ನ ಆಗೋಯ್ತು. ಮಹಾರಾಜರು ಹೇಳ್ತಿದ್ದಾರೆ ಅವರು ಅತಿ ಪ್ರಸನ್ನರಾದರು. ಮಣಿ 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 ಕೇಳು ಕೇಳು, ಎಲ್ಲಕ್ಕಿಂತ ಮೊದಲು ಚಡಿ, ಆಮೇಲೆ ಚಾಟಿ ಎಟ್ಟು. ಈಗ ರಾಣಿ ತನ್ನ ಬೇರೆ ಬೇರೆ ಕಲೆಯ ಸ್ವಾದ ನಮ್ ಗುರುಜಿ ತಿನ್ಸಿದ್ರೆ ಡಿಕ್ಕ ಡಿಕ್ಕ ಡುನ್ನ ಮಹಾರಾಜ. ರಾಣಿಯ ಇಷ್ಟು ಪ್ರಶಂಸೆ ಕೇಳಿ ಅವರನ್ನ ಶೀಘ್ರ ನೋಡಕ್ ಬಯಸ್ತಿದ್ದಾರೆ. ಅವಶ್ಯವಾಗಿ. ರಾಣಿ ಮುನ್ಮುನ್, ಈಗ ನೀವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ಕೇವಲ ತಲೆ ಸುತ್ತಾ ಇದೆ. ಅಯ್ಯೋ ರಾಣಿ ಮುನ್ಮುನ್, ಅಯ್ಯೋ ಕೇಳಿ ಸಹೋದರಿ, ಅಯ್ಯೋ ಇಲ್ಲಿ ಬನ್ನಿ. ನೀವು ರಾಣಿನ ನೋಡ್ಕೊಳ್ಳಿ, ನಾವು ಇವ್ರಿಗೆ ಪಲ್ಲಕ್ಕಿ ವ್ಯವಸ್ಥೆ ಮಾಡ್ತೀನಿ. ಜಾಗ್ರತೆ, ಹುಷಾರು. ಅಯ್ಯೋ ಜಾಗ್ರತೆ. ಪಲ್ಲಕ್ಕಿ ಬಂದಾಯ್ತು, ರಾಣಿ ಮುನ್ಮುನ್ನ ಪಲ್ಲಕ್ಕಿಲಿ ಕೂರಿಸಿ. ನಿಧಾನ. ಪ್ರಣಾಮ ಮಹಾರಾಜ. ರಾಣಿ ಮುನ್ಮುನೀಗ ವ್ಯಕ್ತಿತ್ವ ಪರಿವರ್ತನಾ ವಿಕಾರದಿಂದ ಹೊರಬಂದಿದ್ದಾರೆ. ನಾವು ಶೀಘ್ರ ಅರಮನೆ ತಲುಪಬೇಕು. ಏನಾದ್ರೂ ಅನುಚಿತ ಆಗೋ ಮೊದಲು ಅವರು ಅರಮನೆಗೆ ಹೋಗ್ತಿದ್ದಾರೆ. ಶೀಘ್ರವಾಗಿ ಹೋಗಿ. ಡಿಕ್ಕ ಡಿಕ್ಕ ಡುನ್ನ. ಮಹಾರಾಜರು ಹೇಳ್ತಿದ್ದಾರೆ ಪಲ್ಲಕ್ಕಿನ ನಿಲ್ಸಿ ಅಂತ. ಪಲ್ಲಕ್ಕಿ ನಿಲ್ಸಿ. ನಿಲ್ಲಿ ಮಹಾರಾಜ. ನೀವು ಪಲ್ಲಕ್ಕಿ ಯಾಕೆ ನಿಲ್ಸಿದ್ರಿ? ಏನಾದ್ರೂ ಕಾರ್ಯ ಇದ್ರೆ ನನಗೆ ಹೇಳಿ. ಡೆಕ್ಕ ಡೆಕ್ಕ ಡುನ್ನ. ನಮಗ್ ಹೀಗ ಅನ್ನಿಸ್ತಾ ಇದೆ ನಮ್ಮ ರಾಣಿ ಇಲ್ಲೇ ಇದ್ದಾರೆ ಅಂತ. ಇಲ್ಲ, ಮಹಾರಾಣಿ ಮುನ್ಮುನ್ ಅವರು ಈ ಪಲ್ಲಕ್ಕಿಲಿ ಯಾಕಿರ್ತಾರೆ? ಮಿತ್ರ, ನಮಗ್ ಗೊತ್ತು ನಿಮ್ಮ ತಳಮಳ. ನೀವು ನಿಮ್ಮ ರಾಣಿಯನ್ನು ಎಷ್ಟು ಪ್ರೇಮಿಸುತ್ತೀರಿ, ಎಷ್ಟು ಆಗಾಧವಾಗಿ ಪ್ರೇಮಿಸುತ್ತೀರಾ ಅಂದ್ರೆ ನಿಮಗೆ ಎಲ್ಲೇ ನೋಡಿದರೂ ಮಹಾರಾಣಿಯವರೇ ಕಾಣಿಸುತ್ತಾರೆ. ಡೆಕ್ಕ ಡೆಕ್ಕ ಡುನ್ನ. ಹಾ, ನಮಗ್ ಅರ್ಥವಾಯಿತು. ಮಿತ್ರ ಹೇಳುತ್ತಿದ್ದಾರೆ ನಾವಿಲ್ಲಿಂದ ಹೊರಡಲೇಬೇಕು ಅಂತ. ನಡೀರಿ, ಬನ್ನಿ. ಮಹಾರಾಜ ಇಲ್ಲ, ಮಹಾರಾಜರು ಹೇಳ್ತಿದ್ದಾರೆ ಒಂದು ಬಾರಿ ಪಲ್ಲಕ್ಕಿನ ನೋಡಿದ್ರಾಯ್ತು, ರಾಣಿ ಇದಾರೋ ಇಲ್ವೋ ಗೊತ್ತಾಗುತ್ತೆ. ಮಹಾರಾಜ ನಿಲ್ಲಿ. ಈ ಪಲ್ಲಕ್ಕಿ ಎಲ್ಲೂ ಹೋಗ್ತಿಲ್ಲ, ಇಲ್ಲೇ ನಿಂತಿರುತ್ತೆ. ಈ ಪಲ್ಲಕ್ಕಿ ಪರ್ದೆ ಸರಿಸೋ ಮೊದಲು ಸ್ವಲ್ಪ ನೀವು ಯೋಚಿಸಿ. ಒಬ್ಬ ಪರಸ್ತ್ರೀಯರನ್ನ ಪಲ್ಲಕ್ಕಿಲಿ ಎಣಿಕ್ ನೋಡೋದು ನಿಮ್ಮ ಧರ್ಮ, ನಿಮ್ಮ ಪತ್ನಿ ವ್ರತ ಧರ್ಮಕ್ಕೆ ಶೋಭೆ ಇರುತ್ತಾ? ಹಾಗೆ ಇದನ್ನು ಯೋಚಿಸಿ. ಮಹಾರಾಣಿ ಮುನ್ಮುನ್ಗೆ ಈ ವಿಷಯ ಗೊತ್ತಾದ್ರೆ ನಿಮ್ ಬಗ್ಗೆ ಏನ್ ಯೋಚಿಸ್ತಾರೆ? ಡಿಕ್ಕ ಡಿಕ್ಕ ಡುನ್ನ. ಪುರಸ್ಕಾರ. ಏನು ನಿಮ್ ರಾಣಿ ಇದೆಲ್ಲ ತಿಳಿದು ನಿಮಗೆ ಪುರಸ್ಕಾರ ಕೊಡ್ತಾರಾ? ಇಲ್ಲ ಗುರುವರ್ಯ, ನಮ್ಮ ಮಾತಿನ ತಾತ್ಪರ್ಯವೇನೆಂದರೆ ಈ ಪಂಡಿತ ರಾಮಕೃಷ್ಣ ನಮಗೆ ಅನುಚಿತ ಮಾಡುವುದನ್ನು ಸರಿಯಾದ ಸಮಯದಲ್ಲಿ ತಡೆದರು. ಅದಕ್ಕಾಗಿ ಪಂಡಿತ ರಾಮಕೃಷ್ಣನಿಗೆ ಪುರಸ್ಕಾರ ಮಾಡುತ್ತೇವೆ. ಪುರಸ್ಕಾರ ಮತ್ತೆ ಪುರಸ್ಕಾರ. ಧನ್ಯವಾದ ಮಹಾರಾಜ, ಧನ್ಯವಾದ. ಗುರುಜಿ ಕಲೇರಿ, ಆ ಪಂಡಿತ ರಾಮಕೃಷ್ಣ ನೋಡಿ ಕಲೇರಿ. ಒಂದ್ ಕಡೆ ನಮ್ಮ ಮಹಾರಾಜರ ಮನೆಗೆದ್ದು ಆ ಪಂಡಿತ ರಾಮಕೃಷ್ಣ ಬೇರೆ ದೇಶದ ಮಹಾರಾಜರಿಂದಲೂ ಪುರಸ್ಕಾರ ಪಡ್ಕೊಂಡ್ರು. ಆದ್ರೆ ನಿಮ್ಗೇನ್ ಸಿಕ್ತು? ರಾಣಿ ಕೈಲಿ ಜೋರಾಗಿ ಚಡಿ ಇಟ್ಬಿಟ್ಟು. ಮೂರ್ಖರು, ನೆನಪು ಮಾಡಬೇಡಿ. ನೆನಪಾದ್ರೆ ದುಃಖ ಕಟ್ಟೆ ಹೊಡೆಯುತ್ತೆ.
ಮಹಾರಾಜ, ರಾಣಿ ಮುನ್ಮುನ್ ಈಗಲೂ ಅದೇ ಸ್ಥಿತಿಲಿದ್ದಾರೆ. ಅವ್ರ ಚೈತನ್ಯ ಮತ್ತೆ ವಾಪಸ್ ಬರೋವರೆಗೂ ಮಹಾರಾಜ ಧರ್ಮಪಾಲ ಅವ್ರನ್ನ ನೋಡದೇ ಇರೋ ಹಾಗೆ ಏನಾದ್ರೂ ಉಪಾಯ ಮಾಡಬೇಕು. ಮಹಾಮಂತ್ರಿಗಳೇ, ಮಹಾರಾಜ, ರಾಜದ್ವಾರದಲ್ಲಿ ದೀರ್ಘಾರತಿ ನಡೆಯಬೇಕು. ಶೀಘ್ರವೇ ಅದನ್ನು ಆಯೋಜಿಸಿ. ಅವಶ್ಯವಾಗಿ ಮಹಾರಾಜ. ಆದ್ರೆ ಮಹಾರಾಜ, ಆರ್ತಿ ಯಾರಿಗೆ ಎತ್ತಬೇಕು? ನಿಮಗೆ. ಹೌದಾ? ಮಹಾಮಂತ್ರಿಗಳೇ, ಮಹಾರಾಣಿ ಮುನ್ಮುನ್ಗೆ ಪ್ರಜ್ಞೆ ಬರುವವರೆಗೂ ನಾವು ಮಹಾರಾಜರನ್ನು ತಡೆಯಲೇಬೇಕು. ಈಗ ಅರ್ಥವಾಯ್ತೆ? ಅರ್ಥ ಆಯ್ತು ಮಹಾರಾಜ, ಅರ್ಥ ಆಯ್ತು. ಬೇಗ ಹೊರಡಿ. ಮಹಾರಾಜ, ಆರತಿ ತಟ್ಟೆ ಸಿದ್ಧವಾಗಿದೆ. ಆದ್ರೆ ಇಷ್ಟು ದೊಡ್ಡ ದೀರ್ಘ ಆರತಿ ಎತ್ತೋರು ಯಾರು? ಆಚಾರ್ಯವರೇ ಎತ್ತುತ್ತಾರೆ ಆರತಿ. ಹೇಳಿ ಮಹಾರಾಜ. ನಾವು ಹಾ ಗುರುವರ್ಯ, ರಾಜ ದರ್ಬಾರಿನಲ್ಲಿ ಪೂಜೆಯಾದಾಗ ಭಗವಂತನಿಗೆ ಆರತಿ ಯಾರು ಬೆಳಗುತ್ತಾರೆ? ಹಾ ಮಹಾರಾಜ, ನಾವೇ ಮಾಡ್ತೀವಿ. ಇವರು ನಮ್ಮ ವಿಶೇಷ ಅತಿಥಿಗಳು. ಹಾಗೂ ಅತಿಥಿ ದೇವೋಭವ. ಹೌದು. ಮತ್ತೆ ಆರತಿ ಎತ್ತವ್ರು ಯಾರು? ಹಾ ಮಹಾರಾಜ, ನಾವೇ ಎತ್ತುತ್ತೇವೆ. ಯಾಕೆಂದ್ರೆ ಅತಿಥಿ ದೇವೋಭವ, ಇದು ನಮ್ಮ ಸಂಸ್ಕೃತಿ. ಹೌದು, ಬನ್ನಿ. ಸರಿ. ಏನ್ ಹ್ಯಾಗ್ ನೋಡ್ತಿದ್ಯಾ? ಧನ್ಯವಾದ. ನಮ್ಗೆ ಅರ್ಥ ಆಯ್ತು ಮಹಾರಾಜ, ನಮ್ಗೆ ಅರ್ಥ ಆಯ್ತು. ಈಗ ನೀವು ಆರತಿಯ ಅರ್ಥ ತಿಳ್ಕೊಬೇಕಿದೆ ಅಲ್ವಾ? ಅವಶ್ಯವಾಗಿ ರಾಜರೇ, ಅವಶ್ಯವಾಗಿ. ಆರತಿ ಮುಗಿದ ತಕ್ಷಣ ನಮ್ ಗುರುಗಳು ಅದಕ್ಕೆ ಅರ್ಥ ಹೇಳ್ತಾರೆ. ಮಹಾರಾಜರು ಕೇಳ್ತಿದ್ದಾರೆ, ರಾಣಿ ಮುನ್ಮುನ್ ಅವರು ಕಾಣಿಸ್ತಾ ಇಲ್ಲ, ಎಲ್ಲಿದ್ದಾರೆ? ಏನ್ ಮನುಷ್ಯನೋ ಈ ದಿಕ್ಕ ಪುನಃ. ಏನು ಗುರುವರ್ಯ? ಮಹಾರಾಜ, ನಾವು ಹೇಳ್ತಿದೀವಿ, ಬಂದ್ಬಿಡ್ತಾರೆ. ರಾಣಿ ಬಂದ್ಬಿಡ್ತಾರೆ. ಸ್ವಲ್ಪ ತಾಳ್ಮೆ ಇರಲಿ. ಈಗ ಆರತಿ ಎತ್ತುವ ಸಮಯದಲ್ಲಿ ನಾವು ಅವ್ರನ್ನ ಹುಡ್ಕೊಂಡು ಬರೋಕ್ಕಾಗಲ್ಲ. ಗುರುವರ್ಯ, ಯಾವುದೇ ಕಾರಣಕ್ಕೂ ಆರತಿ ನಿಲ್ಲಬಾರದು. ಹಾ ಮಹಾರಾಜ, ಜೀವ ಹೊರಟೋದ್ರು ನಾವು ಆರತಿ ಮಾಡೋದು ನಿಲ್ಸಲ್ಲ. ಅದ್ಭುತ, ಅದ್ಭುತ. ನಿಧಾನ ನಿಧಾನ. ರಾಣಿ ಮುನ್ಮುನ್, ನಾವು ಅರಮನೆ ತಲುಪಾಯ್ತು. ದಯಮಾಡಿ ಹೊರಗೆ ಬನ್ನಿ. ರಾಣಿ ಮುನ್ಮುನ್ ಅವರೇ, ನಾವು ಅರಮನೆ ತಲುಪಾಗಿದೆ. ದಯಮಾಡಿ ಹೊರಗೆ ಬನ್ನಿ. ರಾಣಿ ಮುನ್ಮುನ್, ರಾಣಿ ಮುನ್ಮುನ್, ಅಯ್ಯೋ ಅಯ್ಯೋ. ಪಂಡಿತ ರಾಮಕೃಷ್ಣರೇ, ರಾಣಿಯವರು ಪಲ್ಲಕ್ಕಿ ಒಳಗಡೆನೆ ಇದ್ರು. ಆದ್ರೆ ಈಗಿಲ್ಲ. ಇದ್ರ ಅರ್ಥ ಅವರು ಮತ್ತೆ ಕಾಣೆಯಾಗಿದ್ದಾರೆ. ಅಯ್ಯೋ, ಅರೆ ಈಗ ಎಲ್ಲಿಂದ ಹುಡುಕ್ಲಿ ಅವ್ರನ್ನ? ಹಾರೋಯ್ತು, ದೀಪ ಹಾರೋಯ್ತು. ಧನ್ಯವಾದ. ಧನಿಮಣಿ. ಹೇಳಿ ಮಹಾಮಂತ್ರಿಗಳೇ. ಹೋಗಿ ಗುರುವರಿಯರನ್ನು ನೋಡ್ಕೊಳ್ಳಿ. ಆರತಿ ನಿಲ್ಬಾರದು. ಹೋಗಿ ಬೇಗ. ಆರತಿ ನಡೀತಾನೆ ಇರ್ಲಿ. ಏಕೆ ಪಂಡಿತ ರಾಮಕೃಷ್ಣ, ಪಲ್ಲಕ್ಕಿ ಇನ್ನೂ ಅರಮನೆಯನ್ನು ತಲುಪಿಲ್ಲವೇ? ಪಲ್ಲಕ್ಕಿ ಏನೋ ತಲುಪಿದೆ ಮಹಾರಾಜ, ಆದ್ರೆ ರಾಣಿ ಮುನ್ಮುನ್ ತಲುಪಿಲ್ಲ. ಅವ್ರ ದಾರಿ ಮಧ್ಯೆ ಮಾಯ ಆಗಿದ್ದಾರೆ. ಏನು ಮಾಯವಾದ್ರೆ? ಪುನಃ ಮಾಯವಾದರೆ? ಈ ಮಹಾರಾಣಿ ಮುನ್ಮುನ್ ನಮ್ಮೊಂದಿಗೆ ಕಣ್ಣ ಮುಚ್ಚಾಲೆ ಆಡುತ್ತಿದ್ದಾರೆ. ಗೊತ್ತಿಲ್ಲ ಅವರು ಎಲ್ಲಿ ಹೋಗಿದ್ದಾರೋ. ಗೊತ್ತಿಲ್ಲ ಮಹಾರಾಜ. ಅದು ಅಲ್ಲದೆ ಆ ರಾಣಿ ಸೀದಾ ದಾರಿಲಿ ಎಲ್ಲಿ ಹೋಗ್ತಾರೆ ಅವ್ರ ಬಗ್ಗೆ ಅನುಮಾನ ಪಡಕ್ಕೆ. ಆದರೆ ಪಂಡಿತ ಗುರುವರ್ಯ, ಆರತಿ ನಡೆಯುತ್ತಿರಲಿ. ಅತಿಥಿ ದೇವೋಭವ.